ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಮನುಷ್ಯನ ಜೀವನ ಎಷ್ಟು ಕ್ಷಣಿಕ ಅನಿಸ್ಬಿಡುತ್ತೆ. ಯಾರ ಬದುಕು ಕೂಡ ಕೊನೆಯವರೆಗೂ ಹೀಗೆ ಇರುತ್ತೆ ಅಂತ ಊಹಿಸೋದಕ್ಕೂ ಕೂಡ ಸಾಧ್ಯವಿಲ್ಲ. ಪಾರು ಸೀರಿಯಲ್ ನಟ ಶ್ರೀಧರ್ ಅವರ ಸದ್ಯದ ಪರಿಸ್ಥಿತಿ ನೋಡಿಬಿಟ್ರೆ ಆ ಭಗವಂತನಿಗೆ ಕರುಣೆನೇ ಇಲ್ವಾ ಅನಿಸ್ಬಿಡುತ್ತೆ. ಕಣ್ಮುಂದೆ ಖುಷಿಯಾಗಿದ್ದಂಥ ನಟ, ನೋಡಲಿಕ್ಕೆ ಹ್ಯಾಂಡ್ಸಮ್ ಆಗಿದ್ದರು, ಫಿಟ್ ಆ್ಯಂಡ್ ಫೈನ್ ಆಗಿದ್ದರು. ಅವರೇ ಹೀಗೆ ಆಗಿಬಿಡ್ತಾರೆ ಅಂದರೆ ಎಷ್ಟು ಶಾಕ್ ಆಗಿಬಿಡುತ್ತೆ. ನಟ ಶ್ರೀಧರ್ ಅವ್ರನ್ನ ಈಗ ಆಸ್ಪತ್ರೆಯ ಬೆಡ್ನಲ್ಲಿ ನೋಡೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಆಸ್ಪತ್ರೆಯ ಬೆಡ್ನಲ್ಲಿ ನಳಾಡೋದನ್ನು ನೋಡಿದ್ರೆ ಎಂಥವರ ಕರುಳು ಕೂಡ ಚುರುಕು ಅಂದುಬಿಡುತ್ತೆ. ಭಗವಂತ ಯಾವ ಶತ್ರುವಿಗೂ ಕೂಡ ಇಂಥ ನೋವನ್ನು ಕೊಡಬಾರ್ದು ಅಂತ ನಾವು ಕೂಡ ಬೇಡ್ಕೊಳ್ಬೇಕು ಅನಿಸ್ಬಿಡುತ್ತೆ. ಮೊನ್ನೆಯವರೆಗೂ ಕೂಡ ಶ್ರೀಧರ್ ತುಂಬ ಚೆನ್ನಾಗೇ ಇದ್ದರು. ಆದರೆ ಇದೀಗ ದಿಢೀರ್ ಅದೇನೋ ಇನ್ಫೆಕ್ಷನ್ನಿಂದಾಗಿ ಯಾವುದೋ ದೊಡ್ಡ ಮಾರಣಾಂತಿಕ ಕಾಯಿಲೆಗೆ ತುತ್ತಾದವರಂತೆ ಅವರ ಹಾವ ಬದಲಾಗಿದೆ, ಭಾವ ಬದಲಾಗಿದೆ, ಭಂಗಿ ಎಲ್ಲವೂ ಕೂಡ ವಿಚಿತ್ರವಾಗಿ ಬದಲಾಗಿಬಿಟ್ಟಿದೆ. ಗುರುತೇ ಹಿಡಿಯದಂತೆ ಅವರ ಮುಖದ ಕಳೆ ಕುಂದು ಹೋಗಿಬಿಟ್ಟಿದೆ. ಹಣಕಾಸಿನ ಸಹಾಯಕ್ಕಾಗಿ ಮೊರೆ ಇಡ್ತಿದ್ದಾರೆ. ವಧು ಸೀರಿಯಲ್ನಲ್ಲಿ ವಧು ಚಿಕ್ಕಪ್ಪನ ಕಾಣಿಸ್ಕೊಂಡಿದ್ದರು ಪಾರು ಸೀರಿಯಲ್ ಜೊತೆಗೆ ಮ್ಯಾಕ್ಸ್ ಸಿನಿಮಾದಲ್ಲಿ ತಮ್ಮ ವಿಶಿಷ್ಟ ಅಭಿನಯದ ಮುಖಾಂತರವಾಗಿ ಅಭಿಮಾನಿಗಳಿಗೂ ಕೂಡ ಹತ್ತಿರವಾಗಿದ್ದಂಥ ನಟ ಇವತ್ತು ಹಾಸಿಗೆಯನ್ನು ಹಿಡಿದಿರೋದನ್ನು ನೋಡಿದ್ರೆ ಎಂಥವ್ರಿಗೂ ಕೂಡ ಅಚ್ಚರಿ ಅನಿಸ್ಬಿಡುತ್ತೆ. ಪಾರು ಧಾರಾವಾಹಿ ಖ್ಯಾತಿಯ ನಟ ಶ್ರೀಧರ್ ಅವರ ಆರ್ಥಿಕ ಪರಿಸ್ಥಿತಿಯೂ ಕೂಡ ಹೇಳಿಕೊಳ್ಳುವಂತಿಲ್ಲ. ಇವತ್ತು ಹಣಕಾಸಿಗಾಗಿ, ದಿನದ ಆಸ್ಪತ್ರೆಯ ವೆಚ್ಚಕ್ಕಾಗಿ ಅವರು ಎಲ್ಲರನ್ನು ಕೂಡ ಬೇಡಿಕೊಳ್ತಾ ಇದ್ದಾರೆ. ಜೊತೆಗೆ ಆರ್ಥಿಕವಾಗಿ ಮತ್ತು ದೈಹಿಕ ಶಕ್ತಿಯನ್ನು ಕೂಡ ಕಳೆದುಕೊಳ್ಳೋದ್ರ ಜೊತೆಗೆ ಅವರು ತಮ್ಮ ಅಂದದ ರೂಪವನ್ನು ಕೂಡ ಕಳೆದುಕೊಂಡು ಬಿಟ್ಟಿದ್ದಾರೆ. ಒಬ್ಬ ನಟನಿಗೆ ಹೀಗಾಗಬಾರ್ದು ಅಂತ ಯಾಕೆ ಅಂದ್ಕೊಳ್ತೀವಿ ಅಂದರೆ ಅದೇ ಅವರಿಗೆ ಬದುಕು ಅಂತ. ವಧು ಸೀರಿಯಲ್ನಲ್ಲಿ ಇದ್ದಕ್ಕಿದ್ದಂತೆ ಅವರ ಪಾತ್ರಕ್ಕೆ ಮತ್ತೊಬ್ಬರನ್ನ ರೀಪ್ಲೇಸ್ ಮಾಡಲಾಯಿತು. ಹಾಗೆ ಕೆಲವೊಬ್ಬರು ಅಂದ್ಕೊಂಡ್ರು ಏನೋ ಆಗಿದೆ ಅಂತ. ಅಲ್ಲಿಗೆ ಅವರ ಅನಾರೋಗ್ಯ, ಅವರ ಪಾತ್ರ ಮತ್ತು ಅವರ ಬದುಕು ಎರಡನ್ನ ಕಿತ್ಕೊಂಡು ಬಿಟ್ಟಿದೆ ಅನ್ನೋ ವಿಷಯ ಎಲ್ಲ ಕಡೆ ಗೊತ್ತಾಗಬಿಡ್ತು. ದಿಢೀರ್ ಎಲ್ಲೋ ನಾಪತ್ತೆಯಾಗಿಬಿಟ್ರಲ್ಲ ಅಂತ ಅಂದುಕೊಳ್ಳುವಷ್ಟರಲ್ಲಿ ಶ್ರೀಧರ್ ಆಸ್ಪತ್ರೆ ಸೇರಿರೋ ವಿಷಯ ಎಲ್ಲ ಕಡೆ ಹಬ್ಬಿಬಿಟ್ಟಿತ್ತು. ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳ ನಡುವೆ ಅವರ ಫೋಟೋಗಳು ವೈರಲ್ ಆದವಲ್ಲ, ಅಲ್ಲಿಗೆ ಎಲ್ರಿಗೂ ಕೂಡ ಒಂದು ಅಚ್ಚರಿ ಕಾದಿತ್ತು. ಅದೇನೆಂದರೆ ಇದು ನಿಜವಾಗ್ಲೂ ಶ್ರೀಧರ ಅಥವಾ ಬೇರೆ ಯಾರಾದ್ರೂ ಅಂತ. ಆ ಮಟ್ಟಿಗೆ ಅವರು ಬದಲಾಗಿತ್ತು ಅವರ ರೂಪ. ಸ್ನೇಹಿತರೆ, ಶ್ರೀಧರ್ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಇನ್ಫೆಕ್ಷನ್ನಿಂದಾಗಿ ಅವರು ತೀವ್ರವಾಗಿ ಅಸ್ವಸ್ಥರಾಗಿದ್ದಾರೆ. ಸದ್ಯ ಬೆಂಗಳೂರಿನ ಹೆಬ್ಬಾಳದಲ್ಲಿರ್ತಕ್ಕಂಥ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ನಟ ಶ್ರೀಧರ್ ಚಿಕಿತ್ಸೆ ಪಡಿತಾ ಇದ್ದಾರೆ. ಸಹಾಯಕ್ಕಾಗಿಯೂ ಕೂಡ ಅಂಗಲಾಚ್ತಾ ಇದ್ದಾರೆ ಶ್ರೀಧರ್ ಅವರು. ಶ್ರೀಧರ್ ಅವ್ರನ್ನ ಸದ್ಯ ನೋಡ್ಕೊಳ್ಳಿಕ್ಕೆ ತಾಯಿ ಮಾತ್ರ ಇದ್ದಾರೆ. ಚಿಕಿತ್ಸೆಗಾಗಿ ಪ್ರತಿದಿನ 10,000 to 15,000 ರೂಪಾಯಿ ಖರ್ಚಾಗುತ್ತೆ. ಇಲ್ಲಿಯವರೆಗೂ ಅವ್ರು ದುಡಿದ ಸಂಬಳ, ಅವರು ಕೂಡಿಸಿಟ್ಟಂಥ ಹಣ ಎಲ್ಲವೂ ಕೂಡ ಖರ್ಚಾಗಿ ಹೋಗಿಬಿಟ್ಟಿದೆ. ಸಿನಿಮಾ ತಾರೆಯರು ಜೊತೆಗೆ ಈ ಸೀರಿಯಲ್ ಕಲಾವಿದರು ಅಂದರೆ ಅವರೇನು ಕೋಟಿ ಹಣವನ್ನೇನು ಕೂಡಿಸಿಟ್ಟಿರೋದಿಲ್ಲ. ಅವರಿಗೆ ಪ್ರತಿನಿತ್ಯ ಒಂದು 1,000 ರೂಪಾಯಿ ಕೊಟ್ಟರೆ ಹೆಚ್ಚಿನ ಮಾತು ಅಂದ್ಕೊಳ್ತೀನಿ ನಾನು ಸೀರಿಯಲ್ ಕಲಾವಿದರಿಗೆ. ಅದರಲ್ಲೂ ಕೂಡ ಟಾಪ್ 1 ಅದು ಗ್ರೇಡ್ 1 ಆ್ಯಕ್ಟರ್ಸ್ಗಳಿಗೆ ಸ್ವಲ್ಪ ಅದಕ್ಕಿಂತ ಹೆಚ್ಚಿನ ಹಣ ಸಂದಾಯವನ್ನು ಕೂಡ ಮಾಡ್ತಾರೆ. ಇನ್ನು ಶ್ರೀಧರ್ ಅವರು ಕೂಡಿಸಿಟ್ಟಂಥ ಹಣ ಸದ್ಯದಲ್ಲಿ ಅವರ ಆಸ್ಪತ್ರೆ ಎಲ್ಲ ಖರ್ಚಿಗೂ ಕೂಡ ಮುಗಿದು ಹೋಗಿಬಿಟ್ಟಿದೆ. ಇನ್ನು ಹೆಚ್ಚಿನ ಚಿಕಿತ್ಸೆಯ ಸಹಾಯಕ್ಕೋಸ್ಕರ ಶ್ರೀಧರ್ ಅವರು ಬೇಡ್ಕೊಳ್ತಾ ಇರೋದು, ಅವರು ಕೇಳ್ಕೊಂಡಿರೋದು ಮಾಧ್ಯಮಗಳ ಮುಂದೆ ಅಂಗಲಾಸ್ತಾ ಇರೋದು, ನಾನು ಶ್ರೀಧರ್ ಇದ್ದಕ್ಕಿದ್ದಂತೆ ನನಗೆ ಅನಾರೋಗ್ಯಕ್ಕೆ ತುತ್ತಾಗಿ ಬಹಳಷ್ಟು ಸಂಕಷ್ಟದಲ್ಲಿದ್ದೀನಿ. ಆಸ್ಪತ್ರೆಗೆ ಬರೆಸುವಷ್ಟು ಕೂಡ ನನ್ನ ಹತ್ರ ಹಣ ಇಲ್ಲ, ಬಹಳಷ್ಟು ತೊಂದರೆ ಆಗಿಬಿಟ್ಟಿದೆ. ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೀನಿ. ಒಂದು ದಿನಕ್ಕೆ ಆಸ್ಪತ್ರೆ ಖರ್ಚು, ಮಾತ್ರೆ ಖರ್ಚು 10,000 to 15,000 ಆಗ್ತಾ ಇದೆ. ಉಳಿತಾಯದ ಹಣ ಎಲ್ಲ ಮುಗಿದು ಹೋಗಿಬಿಟ್ಟಿದೆ. ದಯಮಾಡಿ ತಾವೆಲ್ಲರೂ ಈ ಶ್ರೀಧರ್ನಿಗೆ ಕೈಲಾದ ಹಣವನ್ನು ಸಹಾಯ ಮಾಡಿ ಅಂತ ಅಂಗಲಾಚಿ ಬೇಡಿಕೊಳ್ತಾ ಇದ್ದಾರೆ. ಈ ಶ್ರೀಧರನ್ನು ಕಾಪಾಡಿ ನನ್ನನ್ನು ಬದುಕಿಸಲಿಕ್ಕೆ ಪ್ರಯತ್ನ ಪಡಿ, ಕೈಲಾದಷ್ಟು ಹಣದ ಸಹಾಯ ಮಾಡಿ ಅಂತ ಶ್ರೀಧರ್ ಅವರು ಅಂಗಲಾಚಿ ಬೇಡ್ಕೊಳ್ತಾ ಇದ್ದರೆ ನಿಜಕ್ಕೂ ಕೂಡ ಎಂಥವ್ರಿಗೂ ಕೂಡ ನೋವಾಗ್ಬಿಡುತ್ತೆ. ಒಬ್ಬ ಕಲಾವಿದನಿಗೆ ಈಗ ಆಗಬಾರ್ದು ಅಂತ. ಒಬ್ಬ ಕಲಾವಿದನ ಬದುಕು ಎಲ್ಲಿಗೆ ಬಂದಿತ್ತಿದೆ ನೋಡಿ. ಉಳಿತಾಯದ ಹಣ, ಸಂದಾಯದ ಹಣ ಎಲ್ಲವೂ ಕೂಡ ಮುಗಿದು ಹೋಗಿಬಿಟ್ಟಿದೆ. ಅವ್ರಿಗೆ ಕಾಡ್ತಾ ಇರೋ ಸಮಸ್ಯೆ ಏನು ಅನ್ನೋದನ್ನ ನಾನು ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀನಿ. ಸ್ನೇಹಿತರೆ, ಅವ್ರು ಇರೋದು ಒಬ್ಬರೇ. ಅವ್ರ ತಾಯಿ ಜೊತೆ ಬದುಕ್ತಾ ಇದ್ರಂತೆ. ಆದರೆ ಈ ಸಿನಿಮಾ ಸೀರಿಯಲ್ ಅಂತ ಪ್ರತ್ಯೇಕವಾಗಿದ್ದರು. ನಾನು ಒಬ್ಬನೇ ಇದ್ದಿದ್ದು. ಅಕ್ಟೋಬರ್ನಲ್ಲಿ ಈ ಆರೋಗ್ಯ ಸಮಸ್ಯೆ ಶುರುವಾಗಿಬಿಡ್ತು. ನನಗೆ ಈ ವಿಟಮಿನ್, ಪ್ರೋಟೀನ್ ಎಲ್ಲವೂ ಕೂಡ ಈಗ ಸದ್ಯ ಕಮ್ಮಿಯಾಗಿ ಹೋಗಿಬಿಟ್ಟಿದೆ. ಮೊದಲು ಜ್ವರ ಕಾಣಿಸ್ಕೊಳ್ತಂಥವ್ರಿಗೆ, ಅದಾದ ಮೇಲೆ ಕಫ ಶುರುವಾಗಿಬಿಟ್ಟಿದೆ. ತಕ್ಷಣಕ್ಕೆ ಅವ್ರು ಹೋಗಿ ಡಾಕ್ಟರ್ಗೆ ತೋರಿಸ್ಬಿಟ್ರಂತೆ. ಎಲ್ಲೂ ಕೂಡ ಸರಿಯಾಗಲಿಲ್ಲವಂತೆ. ಈ ಜ್ವರ ಆಗಿರಲಿ, ಕಫ ಆಗಿರಲಿ ಎಲ್ಲವೂ ಕೂಡ ಸರಿಯಾಗಿರಲಿಲ್ಲಂತೆ. ಅದಾದ ಮೇಲೆ ಅವ್ರ ಕಾಲೆಲ್ಲ ಊದ್ಕೊಳ್ಳಿಕ್ಕೆ ಶುರುವಾಯ್ತಂತೆ.
ಅದರಲ್ಲೇ ಅವರು ಈ ವಧು ಆಗಿರ್ಬೋದು, ಈ ಸಿಂಧು ಭೈರವಿ ಆಗಿ ಸೀರಿಯಲ್ ಆಗಿರ್ಬೋದು ಎಲ್ಲ ಶೂಟಿಂಗಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಈ ಕಾಲೆಲ್ಲ ಊದ್ಕೊಳ್ಳಿಕ್ಕೆ ಸ್ಟಾರ್ಟ್ ಆದಾಗ ಅವ್ರಿಗೆ ತುಂಬ ಭಯವಾಗ್ಬಿಟ್ಟಿದೆ. ನಂತರ ಸುಸ್ತು ಕೂಡ ಶುರುವಾಗ್ಬಿಟ್ಟಿದೆ ಆರಂಭದಲ್ಲಿ ಅವರಿಗೆ. ನಾನೊಬ್ಬನೇ ಇರೋದರಿಂದ ಯಾರೂ ಕೂಡ ಕೇರ್ ಮಾಡೋರು ಇರಲಿಲ್ಲ. ಯಾರಾದರೂ ಇದ್ದಿದ್ದರೆ ಈ ಸ್ಥಿತಿಗೆ ಖಂಡಿತವಾಗಿಯೂ ನಾನು ಬರ್ತಾ ಇರಲಿಲ್ಲ ಅಂತ ವಧು ಸೀರಿಯಲ್ ನಟ ಶ್ರೀಧರ್ ಅವರೇ ಹೇಳ್ಕೊಳ್ತಾರೆ. ಅದಾದ ಮೇಲೆ ಅವರ ಸ್ನೇಹಿತರೊಬ್ಬರು ಅವ್ರಿಗೆ ಸ್ವಲ್ಪ ರೆಫರ್ ಮಾಡಿದ್ದಾರೆ. ನೋಡು, ನಿನ್ನ ಆರೋಗ್ಯ ಸ್ಥಿತಿ ತುಂಬ ಕ್ಷೀಣ ಆಗ್ತಾ ಇದೆ, ತುಂಬ ಅಸ್ವಸ್ಥನಾಗ್ತಾ ಇದೆಯಾ, ಇದ್ಯಾಕೋ ಬಹಳ ಪೀಕ್ ಲೆವೆಲ್ಗೆ ಹೋಗ್ತಾ ಇದೆ, ನೀನು ಸದ್ಯದ ಮಟ್ಟಿಗೆ ಆಯುರ್ವೇದಿಕ್ ಡಾಕ್ಟ್ರನ್ನೊಬ್ಬರನ್ನ ಮೀಟ್ ಮಾಡು ಅಂತೇಳಿ ಅವರೇ ಆಯುರ್ವೇದಿಕ್ ಡಾಕ್ಟ್ರ್ ಬಳಿ ಕರೆದುಕೊಂಡು ಹೋದರಂತೆ. ಅವರು ಒಂದು 20 ದಿವಸದ ಪಥ್ಯ ಮಾಡಲಿಕ್ಕೆ ಹೇಳಿದ್ರಂತ. ಅದಾದ ನಂತರ ಅವರು ಇಡೀ ದೇಹ ಊದ್ಕೊಂಡು ಬಿಡ್ತಂತೆ. ಅದೇನು ಇನ್ಫೆಕ್ಷನ್ ಆಗಿಬಿಡ್ತೋ ಏನೋ ಗೊತ್ತಿಲ್ಲ. ಸದ್ಯ ಈಗ ನಾನು ಆಸ್ಪತ್ರೆಗೆ ದಾಖಲಾಗಿದ್ದೀನಿ. ನನ್ನ ಅಮ್ಮ ಕೂಡ ನನ್ನ ಜೊತೆ ಇದ್ದಾರೆ, ಟ್ರೀಟ್ಮೆಂಟ್ ನಡೀತಾ ಇದೆ. ಸಂಪೂರ್ಣವಾಗಿ ದೇಹಕ್ಕೆ ಇನ್ಫೆಕ್ಷನ್ ಆಗಿಬಿಟ್ಟಿದೆ, ಅಲ್ಸರ್ ಆಗಿದೆ, ನಡೆಯೋದಕ್ಕೂ ಕೂಡ ಆಗ್ತಾ ಇಲ್ಲ, ಮುಖ ಕಂಪ್ಲೀಟ್ ಬದಲಾಗಿ ಹೋಗಿಬಿಟ್ಟಿದೆ, ತುಂಬ ಕಷ್ಟ ಅನ್ನಿಸ್ತಾ ಇದೆ, ನಾನು ಬದುಕ್ತೀನೋ ಇಲ್ವೋ ಅನ್ನಿಸ್ತಾ ಇದೆ, 10 ದಿನಗಳಿಂದ ಆಸ್ಪತ್ರೆಯಲ್ಲಿದ್ದೀನಿ ಅಂತ ಇದೇ ಶ್ರೀಧರ್ ಹೇಳ್ಕೊಂಡಿರೋದು. ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಆರಂಭದಲ್ಲಿ ಒಂದು 15 ದಿವಸ ಇದ್ದರಂತೆ, ಯಾವುದೇ ಟ್ರೀಟ್ಮೆಂಟ್ ಕೊಡಲಿಲ್ವಂತೆ. ಆನಂತರ ಈಗ ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಸೇರ್ಕೊಂಡ್ಬಿಟ್ಟಿದ್ದಾರಂತೆ. ನನಗೆ ಯಾವ ಕೆಟ್ಟ ಅಭ್ಯಾಸವೂ ಕೂಡ ಇಲ್ಲ, ನನಗೆ ಯಾಕೆ ಈ ಥರ ಆಗ್ತಾಯಿದೆ, ನನಗೆ ಯಾಕೆ ಈ ಥರ ಆಗಿಬಿಡ್ತೋ ಗೊತ್ತಾಗ್ತಾ ಇಲ್ಲ, ನನಗೆ ಸದ್ಯ ಕೆಲಸವೂ ಇಲ್ಲ ಅಂತ ಬೇಜಾರಾಗ್ತಾ ಇದೆ, ಏನೋ ಒಂದು ಬದುಕು ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಆಗಿದ್ದರೆ ಚೇತರಿಸ್ಕೊಂಡು ವಾಪಸ್ ಬರ್ತಾಯಿದ್ದೆ, ನನಗೆ ಈ ಪರಿಸ್ಥಿತಿ ನೋಡಿ ಮುಂದೆ ಆಫರ್ಗಳು ಬರ್ತಾವೋ ಇಲ್ವೋ ಅದನ್ನು ಕೂಡ ನಾವೆಲ್ಲರೂ ವೀಕ್ಷಕರಾದಂಥವ್ರು ಯೋಚನೆ ಮಾಡಬೇಕಾಗತ್ತೆ. ಸ್ನೇಹಿತರು ಅಲ್ಲಿ ಇಲ್ಲಿ ಕೆಲವೊಬ್ಬರು ಬಂದು ಸಹಾಯ ಮಾಡಿದ್ದಾರೆ. ನಾನು ಬದುಕಬೇಕು, ಮೊದಲಿನ ಥರ ಆಗಬೇಕು, ಹಲವು ತಿಂಗಳಿಂದ ನಾನು ಮನೆ ಬಾಡಿಗೆ ಕೂಡ ಕಟ್ಟಿಲ್ಲ, ನಾನು ನಟನ ಜೊತೆ ಇಡ್ಲಿ ವಡೆ ದೋಸೆ ಮಾರಾಟ ಮಾಡ್ತಾಯಿದ್ದೆ, ಅಂದರೆ ಈ ಆ್ಯಕ್ಟಿಂಗ್ ಜೊತೆಗೆ ಇದನ್ನೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರಂತೆ. ನನಗೆ ಖಂಡಿತವಾಗಿಯೂ ಸದ್ಯದ ಪರಿಸ್ಥಿತಿಯಲ್ಲಿ ಆರ್ಥಿಕ ಸಹಾಯ ಬೇಕಷ್ಟೇ ಅಂತ ಅವ್ರು ಬೇಡ್ಕೊಂಡಿರೋದು. ನಾನೀಗ ರಿಕವರ್ ಆಗ್ತಾಯಿದ್ದೀನಿ, ನನ್ನ ಜೊತೆ ಧಾರಾವಾಹಿಗಳಲ್ಲಿ ಕೆಲಸ ಮಾಡಿದವರು 1-2-3 ಜನ ಬಂದು ಒಂದಿಷ್ಟು ಸಹಾಯ ಮಾಡೋಗಿದ್ದಾರೆ. ಪ್ರತಿನಿತ್ಯ 10,000-12,000 ಬೇಕು. ಈಗಾಗಲೇ 3 ಲಕ್ಷ ಖರ್ಚಾಗಿ ಹೋಗ್ಬಿಟ್ಟಿದೆ. ICUನಲ್ಲಿ ಒಂದು ದಿನಕ್ಕೆ 60,000 ರೂಪಾಯಿ ಬೇಕಂತೆ. ದಯವಿಟ್ಟು ಈ ಹಂತಕ್ಕೆ ಹೋಗದಂತೆ ಇರಲಿ ಅಂತ ಹೇಳಿ ನಾನು ಬೇಡ್ಕೊಳ್ತಾ ಇದ್ದೀನಿ, ಎಲ್ಲರೂ ಕೂಡ ಸಹಾಯ ಮಾಡಿ ಅಂತ. ನನಗೆ ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದೆ ಆರಂಭದಲ್ಲಿ. ಸದ್ಯದ ಪರಿಸ್ಥಿತಿಯಲ್ಲಿ ಯಾರ್ಯಾರೋ ಬಂದು ಎಲ್ಲಿಂದಲೋ ಬಂದು ಸಹಾಯ ಮಾಡ್ತಾ ಇದ್ದಾರೆ. ಡಿಸ್ಚಾರ್ಜ್ ಮಾಡಬೇಕಾದ್ರೆ ಎಷ್ಟು ಹಣ ಆಗುತ್ತೋ ಗೊತ್ತಿಲ್ಲ. ನಾನು ಗಟ್ಟಿಯಾಗಿ ಎನರ್ಜಿ ತೊಗೊಂಡು ಹೊರಗೆ ಬಂದಮೇಲೂ ಕೂಡ ನಾನು 1-2 ವರ್ಷ ವಿಶ್ರಾಂತಿ ಪಡೀಲಿಕ್ಕೆ ಬೇಕಾಗುತ್ತೆ. ಏನೂ ಕೆಲಸನೂ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಎಷ್ಟು ಚೆನ್ನಾಗಿದೆ, ಆದರೆ ಈ ಪರಿಸ್ಥಿತಿ ಬಂದುಬಿಡ್ತಲ್ಲ ಅಂತ ಕಣ್ಣೀರು ಇಟ್ಟುಬಿಟ್ಟಿರೋದು. ಸ್ನೇಹಿತರೆ, ನನ್ನ ಡಿಸ್ಕ್ರಿಪ್ಷನ್ಸಲ್ಲಿ ಅವರ ಅಕೌಂಟ್ ನಂಬರ್ನ ಹಾಕಿರ್ತೀನಿ. ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರು ಬೇಡ್ಕೊಳ್ತಾ ಇರೋ ಪರಿಸ್ಥಿತಿಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ನಂಬರ್ನ ಸಾಧ್ಯವಾದರೆ ಸಹಾಯ ಮಾಡ್ಬೋದು. ಸ್ನೇಹಿತರೆ, ಕಲಾವಿದರ ಬದುಕು ಇಷ್ಟೇ ಅಂತ ಅನಿಸ್ಬಿಡುತ್ತೆ. ಯಾಕೆಂದರೆ ನಮ್ಮನ್ನು ಮನೋರಂಜನೆ ನೀಡೋರು ಅವರು, ನಮ್ಮನ್ನು ತುಂಬ ಖುಷಿಯಾಗಿಟ್ಟಿರೋರು ಅವರು. ತೆರೆಯಲ್ಲಿ ಬಹಳಷ್ಟು ಜನ ಸೀರಿಯಲ್ಗೆ ಅಂಟುಕೊಂಡಿರೋರೇ ಭಾಳ ಚೆನ್ನಾಗಿದ್ದಾರೆ. ಶ್ರೀಧರ್ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ ಅಂದ್ಕೊಳ್ತೀನಿ. ಈ ಶ್ರೀಧರ್ ಈ ಪರಿಚಯ ಯಾರಿಗಿರುತ್ತೆ ಅಂದರೆ ಹೆಚ್ಚಾಗಿ ಸೀರಿಯಲ್ಗಳನ್ನು ಆಸ್ವಾದಿಸ್ತಕ್ಕಂಥ ಎಲ್ಲ ಮನೆಗಳಲ್ಲೂ ಕೂಡ ಅವರು ಇರ್ತಾರೆ ಅಂತ. ಆದರೆ ಅಂತಹ ನಟನಿಗೆ ಇಂಥ ಪರಿಸ್ಥಿತಿ ಬರಬಾರ್ದಿತ್ತು. ಬದುಕು ಬಹಳಷ್ಟು ಶಾರ್ಟ್ ಅಂತ ಅನಿಸುತ್ತೆ. ಅಲ್ಲಿಯವರೆಗೂ ಕೂಡ ಆ ಬದುಕನ್ನು ನಾವು ಭಾಳಷ್ಟು ಸ್ವೀಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕೆಂದರೆ ಯಾವಾಗ ಯಾರ ಬದುಕು ಅಂತ್ಯವಾಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.